ಸ್ನೇಹಿತರೆ ನಮಸ್ಕಾರ, ಹೇಗಿದ್ದರೆ ಎಲ್ಲರೂ? ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಭಾಳಷ್ಟು ಜನ ಎಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಸರ್ ನಮಗೆ ಆ ಕುರಿ ಅಥವಾ ಮೇಕೆ, ಹಸು, ಎಮ್ಮೆ ಯಾವುದೇ ಆಗಲಿ, ಸೊ ಅವಕ್ಕೆ ಏನಂತಂದರೆ ಉತ್ತಮ ಬೆಳವಣಿಗೆ ಆಮೇಲೆ ವೇಟ್ ಗೇನ್ ಆಗಲಿ, ಹಾಲು ಹೆಚ್ಚಿಸುವುದಾಗಲಿ, ಫ್ಯಾಟ್ನೆಸ್ ಆಗಲಿ, ಪ್ರತಿಯೊಂದೂ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಹಾರ ಕ್ರಮ ಅನ್ನೋದು ನಮ್ಮ ಜೀವನಕ್ಕೆ ಯಾವ ಥರ ಒಂದು ಅಳವಡಿಸ್ತದೆ ಅಂದರೆ, ನಾವು ಡಾಕ್ಟ್ರ್ ಹತ್ರ ಓದಿವಿ, ಸರ್ ನಮ್ಗೆ ಈ ಥರ ಆಗ್ತಿದೆ ಅಂತಂದರೆ ಅವ್ರು ಏನಂತ ಹೇಳ್ತಾರೆ ಅಂತಂದರೆ, ಸರ್ ನಿಮ್ಮ ಒಂದು ಆಹಾರ ಪದ್ಧತಿನ ಬದಲಾವಣೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅಂದರೆ ಉತ್ತಮವಾದ ಆಹಾರ. ಸೊ ಉತ್ತಮವಾದ ಆಹಾರ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕು. ಫಸ್ಟ್ ನಮ್ಮ ಬಗ್ಗೆ ತಿಳ್ಕೊಂಡ್ರೆ ನಾವು ಪ್ರಾಣಿಗಳ ಬಗ್ಗೆಯಲ್ಲಿ ತಿಳ್ಕೊಳಕ್ಕಾಗುತ್ತೆ. ಸೊ ಉತ್ತಮವಾದ ಆಹಾರ ಅಂತಂದರೆ ಅಂದರೆ ಏನಾದರೂ ದವಸ ಧಾನ್ಯಗಳು, ಅಂದರೆ ಕಾಳು ಕಡಿ ದವಸ ಧಾನ್ಯಗಳು ತಿನ್ನಿರಿ ಚೆನ್ನಾಗಿರುವಂಥವು ಅಂತ ಹೇಳ್ತಾರೆ. ಅದನ್ನು ಡಾಕ್ಟ್ರು ಶಿಫಾರಸು ಮಾಡ್ತಾರೆ. ಯಾರಿಗೆ? ನಮಗೆ. ಸೊ ಅದೇ ಥರ ನಾವು ಸಾಕಾಣಿಕೆ ಮಾಡ್ತಾ ಇರುವಂಥ ನಮ್ಮ ಹತ್ರ ಇರುವಂಥ ಪ್ರಾಣಿಗಳು, ಸೊ ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಇನ್ನತ್ರ ಯಾವುದೇ ಆಗಿರ್ಬೋದು, ಸೊ ಅವ್ಕೆ ನಾವು ಯಾವ ಥರ ಒಂದು ಉತ್ತಮ ಫುಡ್ ಕೊಡ್ತಾ ಇದ್ದೀವಿ ಅನ್ನೋದೇ ಒಂದು ಇಂಪಾರ್ಟೆಂಟು. ಸೊ ತರ್ತೀವಿ ನಾವು ಸಾಕಾಣಿಕೆ ಮಾಡೋಕ್ಕೆ, ಸುಮ್ಮನೆ ಏನೋ 1-2 ಟೈಪ್ಸ್ ಅಷ್ಟೇ ಫುಡ್ಡುಗಳು ಏನಾದರೂ ಕೊಡ್ತೀವಿ ನಾವು. ಮೆಕ್ಕೆಜೋಳ ಆಗಿರ್ಬೋದು, ತೊಗರಿ, ಸಜ್ಜೆ, ನವಣೆ ಈ ಥರ ಅಂತಂದರೆ ಆಗಲ್ಲ. ಸೊ ಅದಕ್ಕೆ ಏನಂತಂದರೆ ಎಲ್ಲನೂ ಟೈಪ್ ಮಿಶ್ರಿತ, ಅಂದರೆ ಟೋಟಲ್ ಒಂದು 30 ಬಗೆ 28-30 ಬಗೆ ದವಸ ಧಾನ್ಯಗಳು ಮಿಶ್ರಿತ ಆಹಾರ ಕೊಟ್ಟರೆ ಏನಂತಂದರೆ ವೇಟ್ ಗೇನ್ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ, ಬೆಳವಣಿಗೆ ಆಗುತ್ತೆ. ಆಮೇಲೆ ಮೇಕೆಗಳು, ಪ್ರೆಗ್ನೆನ್ಸಿ ಮೇಕೆಗಳು ಯಾವುದೇ ಇರಲಿ, ಕುರಿ ಇರಲಿ, ಮೇಕೆ ಇರಲಿ, ಹಸು ಇರಲಿ, ಎಲ್ಲನೂ ಒಂದೇ ಅಂತ ಹೇಳ್ತಾ ಇಲ್ಲ. ಅದರಿಂದ ಬರುವಂಥ ಹಾಲು ಜಾಸ್ತಿ ಬರಬೇಕು ಅಂತಂತಂದರೆ ಅದ್ರ ತಕ್ಕಂತೆ ಫುಡ್ ತಿನ್ನಬೇಕಂದ್ರೆ ಎಲ್ಲ ಟೈಪ್ ಮಿಕ್ಸ್, ಅಂದರೆ ಟೋಟಲ್ 28 ಬಗೆಯ ದವಸ ಧಾನ್ಯಗಳು, ಅಂದರೆ ಸಜ್ಜೆ, ನವಣೆ, ಚೆನ್ನ, ಅಂದರೆ ಪ್ರತಿಯೊಂದೂ ಎಲ್ಲನೂ ನನಗೆ ಹೆಸರಿನ್ನೂ ಗೊತ್ತೇ ಇಲ್ಲ, ಟೋಟಲ್ 28 ಬಗೆ ಅಂತ. ಸೊ ಎಲ್ಲ ಟೈಪ್ಸ್ ಏನಂತಂದರೆ ಮಿಕ್ಸ್ ಇದ್ದವು ಕೊಟ್ರಿ ಅಂತಂತಂದರೆ ಒಂದರಲ್ಲಿ ಒಂದೊಂದು ಟೈಪ್ ಪ್ರೋಟೀನ್ ಇರುತ್ತೆ. ಸೊ ಒಂದು ಕಾಳಲ್ಲಿ ಒಂದೊಂದು ಟೈಪ್ಸ್ ಇರುತ್ತೆ, ಒಂದು ಫ್ಯಾಟ್ನೆಸ್ ಜಾಸ್ತಿ ಬರೋದು, ಸೊ ಒಂದು ವೇಟ್ ಗೇನ್ ಆಗೋದು. ಸೊ ಈ ಥರ ಟೋಟಲಾಗಿ, ಸೊ ಆ ಥರ ಹಸುಗಳಿಗೆ, ಕುರಿ, ಮೇಕೆ, ಆಮೇಲೆ ನಮ್ಮ ಹತ್ರ ಸಾಕಿರುವಂಥ ಯಾವುದೇ ತಳಿಗಳಿಗೆ ಕೊಟ್ಟರು ಸೊ ಬೇಗ ಗ್ರೋತ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಭಾಳ ಜನ ಅಂತಿರ್ತಾರೆ, ಸರ್ ನಾವು ಕುರಿಗಳು ಸಾಕಾಣಿಕೆ ಮಾಡ್ತೀವಿ, ಹಾಲು ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾರೆ, ಮರಿಗಳು ಸಾಕಾಗಲ್ಲ ಅಂತ ಹೇಳ್ತಾರೆ. ಸೊ ಏನಂತಂದರೆ ಆ ಟೈಮಲ್ಲಿ ಫುಡ್ಗಳು ಚೆನ್ನಾಗಿ ಕೊಟ್ರಿ ಅಂತಂತಂದರೆ ಆಹಾರದ ಫುಡ್ಡೇ ಜಾಸ್ತಿ ಅದರದ್ದು, ಅದೇ ಮೇನ್ ಇಂಪಾರ್ಟೆಂಟು. ನೀವು ಯಾವುದೇ ಬೇರೆ ಆಗ್ತಿರಿದ್ರೆ ಸೊಪ್ಪು ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ದವಸ ಧಾನ್ಯಗಳಲ್ಲಿ ಜಾಸ್ತಿ ಇರುತ್ತೆ ಪ್ರೋಟೀನ್. ಡಾಕ್ಟ್ರನ್ನ ಅದೇ ಶಿಫಾರಸು ಮಾಡ್ತಾರೆ. ಯಾರಿಗೆ? ಮನುಷ್ಯರಿಗೆ. ನಮಗೆ ಜಾಸ್ತಿ ವಿಟಮಿನ್ಸ್ ಎಲ್ಲ ಜಾಸ್ತಿ ಪ್ರೋಟೀನ್ಸ್ ಎಲ್ಲ ಇರೋದು ದವಸ ಧಾನ್ಯಗಳಲ್ಲಿ. ನೀವು ಕಾಳು ಕಡಿ ತಿನ್ನಿ ಅಂತೇಳಿ ಯಾವ ಥರ ನಮ್ಗೆ ಶಿಫಾರಸು ಮಾಡ್ತಾರೆ, ನಾವು ಕುರಿಗಳಿಗೆ ಶಿಫಾರಸು ಮಾಡೋಕ್ಕಂತಂದರೆ ನಾವು ಮಾಡ್ಬೇಕದನ್ನು. ಅವಾಗ ನಮ್ಗೆ ಹೇಳಲ್ಲ, ಕುರಿಗಳಾಗಲಿ, ಮೇಕೆ ಆಗಲಿ, ಹಸುಗಳಾಗಲಿ. ಸೊ ಹಂಗಾಗಿ ಏನಂತಂದರೆ ಚೆನ್ನಾಗಿರೋಂಥ ಫುಡ್ ತಿಂದರೆ ಬೇಗ ಗ್ರೋತ್ ಆಗುತ್ತೆ, ನಮಗೊಂದು ಉತ್ತಮ ಆದಾಯ ಅಂತ ಅನ್ಕೋಬೋದು. ಸೊ ಇವ್ರು ಏನಂತಂದರೆ ಕರ್ನಾಟಕ ಗೋಟ್ ಫಾರ್ಮ್ದವ್ರು ಏನಂತಂದರೆ ಟೋಟಲ್ 28 ಬಗೆಯ, ಟೋಟಲ್ 30 ಅಂತಲೇ ಅಂದ್ಕೊಳ್ರಿ, ಎಲ್ಲನೂ ಕಾಣ್ತಿದೆ ನೋಡಿ, ತೋರಿಸ್ತಾ ಇದ್ದಾರೆ ನಿಮಗೆ. 30 ಬಗೆಯ ದವಸ ಜನರಿಗೆ, 30 ಬಗೆಯ ದವಸ ಧಾನ್ಯಗಳು ಜನರಿಗೆ ಉತ್ತಮ ಗುಣಮಟ್ಟದಲ್ಲಿ. ಅದನ್ನು ಯಾಕಂತಂದರೆ ಅವರು ಏನಂತಂದರೆ ನೀವು ಮಾರ್ಕೆಟಲ್ಲಿ ಹೋದ್ರಿ ಅಂದರೆ 5ರಿಂದ ಭಾಳ ಅಂದರೆ 5-6-7 ಬಗೆಯ ದವಸ ಧಾನ್ಯಗಳು ಅಷ್ಟೇ ನಿಮ್ಗೆ ಸಿಗ್ಬೋದು. 28 ದವಸ ಧಾನ್ಯಗಳು ಅವ್ರನ್ನ ಇಲ್ಲಿ ಮಾರ್ಕೆಟಲ್ಲಿ ತರ್ತಾ ಇಲ್ಲ. ಇಂಡಿವಿಜುವಲ್ ಆಗಿ, ಅಂದರೆ ಒಂದೊಂದು ಕಡೆಯಿಂದ ಒಂದೊಂದು ಖರೀದಿಸಿ, ಅಂದರೆ ಸೊ ಆ ಕಡೆಯಿಂದ ಒಂದು 2-3 ಬಗೆಯದು, ಈ ಕಡೆಯಿಂದ ಒಂದು 2-3 ಬಗೆಯದು, ಸೊ ಬೇರೆ ಬೇರೆ ಕಡೆಯಿಂದ ಎಲ್ಲನೂ ಇದು ಮಾಡಿ ಇಲ್ಲಿ ಮತ್ತೆ ಅವ್ರದ್ದೇ ಆದ ಸ್ವಂತ ಒಂದು, ಅಂದರೆ ಅವ್ರದ್ದೇನಿದೆ ಟ್ರೇಡಿಂಗ್ದು, ಕರ್ನಾಟಕ ಗೋಟ್ ಆ್ಯಂಡ್ ಶಿಪ್ ಫೀಡ್ಸ್ದು, ಅಲ್ಲಿಗೆ ತಂದು ಟೋಟಲಾಗಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಿಮ್ಗೆ ಕಾಣ್ತಿದೆ ನೋಡ್ಕೊಳ್ಳಿ, ಎಲ್ಲನೂ ಪ್ರೊಸೆಸಿಂಗ್ ಯೂನಿಟ್ ಇದೆ, ತೋರಿಸ್ತಾ ಇದೆ ನಿಮ್ಗೆ ಕಾಣ್ತಿದೆ. ಎಲ್ಲನೂ ಪ್ರೊಸೆಸಿಂಗ್, ಅಂದರೆ ಎಷ್ಟು kg ಬರ್ತಾ ಇದೆ, ಯಾವ ಥರ ಪ್ಯಾಕ್ ಮಾಡ್ತಾ ಇದ್ದಾರೆ, ಯಾವ ಥರ ಚೆನ್ನಾಗಿ ಅವ್ರನ್ನೆಲ್ಲ ಕೇರ್ತಾ ಇದ್ದಾರೆ. ಅಂದರೆ ಒಳಗಡೆ ಏನಾದರೂ ಇತ್ತು ಅಂತಂದರೆ ಅವ್ರನ್ನ ಚೆನ್ನಾಗಿ ಇದು ಮಾಡಿ, ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಕಣ್ಣೆದ್ರಿಗೆ ಗೊತ್ತಾಗುತ್ತೆ ಅದನ್ನು. ಸೊ ಹಂಗಾಗಿ ಈ ಥರ ಏನಂತಂದರೆ 25 kg ಒಂದು ಬ್ಯಾಗ್ ಸಿಗುತ್ತೆ. ಸೊ ಅದ್ರ ಪ್ರೈಸ್ ಏನಂತೇಳಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಆ ಬ್ಯಾಗ್ನ ಏನಂತಂದರೆ ಒಂದು ಬ್ಯಾಗ್ ಆದ್ರೂ ನೀವು ಇರುವಂಥ ಸ್ಥಳಕ್ಕೆ, ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ಅಲ್ಲಿ ಕಳಿಸ್ಕೊಡ್ತಾ ಅಂತ ಹೇಳಿದ್ದಾರೆ ಅವರು. ಸೊ ಖಂಡಿತ ನಾನು ಯಾವಾಗಲೂ ಏನಂತಂದರೆ ರೈತರ ಪರವಾಗಿ ಸಪೋರ್ಟ್ ಮಾಡ್ತಾ ಇರ್ತೀನಿ. ಯಾವುದೇ ಇರಲಿ, ಅವ್ರಿಗೆ ಹಸು ಇರಲಿ ಅಥವಾ ಎಮ್ಮೆ ಇರಲಿ, ಪ್ರತಿಯೊಂದು ತಳಿ, ಅವ್ರು ಯಾವುದೇ ತಳಿ ಸಾಕಿರಲಿ. ಆಮೇಲೆ ಫೈಟರ್ಶಿಪ್ಪು ಈ ಕಡೆ ರಾಣಿಬೆನ್ನೂರು, ಹರಿಹರ, ಆಮೇಲೆ ಹರಪನಹಳ್ಳಿ ಸೈಡೆಲ್ಲ ಅಂತಂದರೆ ಜಾಸ್ತಿ ಫೇಮಸ್ ಎಲ್ಲ ಫೈಟರ್ಶಿಪ್ಗಳೆಲ್ಲ ಜಾಸ್ತಿ ಜನ ತೊಗೊಂಡು ಹೋಗ್ತಾರೆ ಅಲ್ಲಿ. ಸೊ ಅಲ್ಲೆಲ್ಲ ಸಾಕಾಣಿಕೆ ಮಾಡ್ತಾರೆ. ಅಲ್ಲಿ ಏನಂತಂದರೆ ಸೊ ಬೇಗ ಬೆಳವಣಿಗೆ ಆಗಬೇಕಾಗಿತ್ತು ಅಂತಂತಂದರೆ ಈ ಥರ ದವಸ ಧಾನ್ಯಗಳು ಆಗಬೇಕನ್ನೋದೇ ಇಂಪಾರ್ಟೆಂಟು. ನೀವು ಎಲ್ಲೇ ಕೇಳಿ ನಿಮಗೆ 28-30 ಬಗೆ ದವಸ ಧಾನ್ಯಗಳು ಯಾವ ಶಾಪಲ್ಲಿ ನಿಮ್ಗೆ ಸಿಗೋಲ್ಲ. ಇಂಡಿವಿಜುವಲ್ ಆಗಿ ಅವ್ರು ತರಿಸಿ ಒಂದಲ್ಲೇ ಮಿಕ್ಸ್ ಮಾಡಿ ಕೇರಿ ನೀಟಾಗಿ ಇದು ಮಾಡಿ ಕೊಡ್ತಾ ಇದ್ದಾರೆ ಅವರು. ಸೊ ಹಂಗಾಗಿ ಏನಂತಂದರೆ ಯಾರಿಗೆ ಬೇಕಾಗಿತ್ತು ಅಂತಂದರೆ ನೀವು ಖರೀದಿಸ್ಬೋದು. ಅವ್ರಿಗೆ ಫೋನ್ ಮಾಡಿ, ಮಾಲಕರ ನಂಬರ್ ಕೊಟ್ಟಿದ್ದೀನಿ ನಾನು, ಕರ್ನಾಟಕ ಗೋಟ್ ಫಾರ್ಮ್ದವ್ರ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ನೋಡಿ, ಕಾಣ್ತಾ ಇದೆ, ಅವರೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅವ್ರದ್ದೇ ಒಂದು ಇದರಲ್ಲಿ. ಹಂಗಾಗಿ ಏನಂತಂದರೆ ಯಾರೇ ಬೇಕಾದರೂ ತೊಗೊಳ್ರಿ, ತೊಗೊಂಡ್ಗೇಸಿ ಒಂದು ಇದು ಮಾಡ್ಕೊಳ್ಳಿ, ಅಡ್ವಾಂಟೇಜ್ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.